ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಅದ್ಯಾಕೋ ಗೃಹಿಣಿಯರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಈ ಯೋಜನೆ ಜಾರಿಯಾದ ದಿನದಿಂದಲೂ ಒಂದಿಲ್ಲೊಂದು ಅಡೆತಡೆಗಳು ಉಂಟಾಗ್ತಾನೆ ಇವೆ. ಇದರ ಮಧ್ಯೆ ಈಗ ಮತ್ತೆ ಗೃಹಲಕ್ಷ್ಮಿ ಹಣ ಬರದೆ ಗೃಹಲಕ್ಷ್ಮಿಯರು ಬ್ಯಾಂಕಿಗೂ ಮನೆಗೂ ಪರದಾಡ್ತಿದ್ದಾರೆ. ಹಣ ಬಾರದೆ ಗೃಹಲಕ್ಷ್ಮಿಯರ ಪರದಾಟ. ನವರಾತ್ರಿಗಾದ್ರೂ ಸಿಗುತ್ತಾ 3 ತಿಂಗಳ ಹಣ? ಗೃಹಲಕ್ಷ್ಮಿ ಇದು ನಿತ್ಯ, ಇದು ಸತ್ಯ, ಇದು ಯಾವತ್ತೂ ಬಂದ ಆಗೋದಿಲ್ಲ. ಗೃಹಲಕ್ಷ್ಮಿ ಯೋಜನೆ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ. ಕಳೆದ ವಾರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ ಮಾತುಗಳಿವು. ಆದ್ರೆ 3 ತಿಂಗಳು ಕಳೀತಾ ಬಂದ್ರೂ ಇನ್ನೂ ಅಕೌಂಟ್ಗೆ ಹಣವೇ ಬಂದಿಲ್ಲ. ಹಣ ಬರದೆ ಗೃಹಲಕ್ಷ್ಮಿಯರು ಬ್ಯಾಂಕಿಗೂ ಮನೆಗೂ ಅಲೆದಾಡ್ತಿದ್ದಾರೆ. ಜುಲೈನ ಹಣ ಬಾರದೇ ಇದ್ದಾಗ ಆಗಸ್ಟ್ಗೆ ಬರುತ್ತೆ ಅಂತ ಗೃಹಲಕ್ಷ್ಮಿಯರು ಕಾಯ್ತಿದ್ರು. ಗೌರಿ ಹಬ್ಬ ಚೆನ್ನಾಗಿ ಆಚರಿಸಬಹುದು ಅಂತ ಕನಸು ಕಂಡಿದ್ರು. ಆದ್ರೆ ಆಗಸ್ಟ್ಗೂ ಬಂದಿಲ್ಲ, ಈಗ ಸೆಪ್ಟೆಂಬರ್ಗೂ ಹಣ ಬಂದಿಲ್ಲ. ಆದ್ರೆ ನವರಾತ್ರಿಗಾದ್ರೂ ಹಣ ಬರುತ್ತಾ ಅಂತ ಗೃಹಲಕ್ಷ್ಮಿಯರು ಕಾಯುತ್ತಿದ್ದಾರೆ. ಇಲ್ಲ, ಬಂದಿಲ್ಲ. ಸುಮಾರು ದಿನನೇ ಆಯ್ತು ನಮಗೆ ಬಂದು. ಜೂನಲ್ಲ ಯಾವಾಗಲೂ ಒಂದ್ಸತಿ ಹಾಕಿದ್ದಷ್ಟೇ, ನಾವು ನೋಡಲೇ ಇಲ್ಲ. ಆಮೇಲೆ ಬಂದೇ ಇಲ್ಲ. ನಮ್ಮ ದುಡ್ಡೇ ನಮಗೆ ಕೊಡ್ತಾ ಇದ್ದಾರೆ. ಅವ್ರು ಕೊಡದೇ ಇದ್ರು ಪರವಾಗಿಲ್ಲ. ಸದ್ಯ ಎಲ್ಲ ಕಮ್ಮಿ ಮಾಡಿದ್ರೆ ಸಾಕಾಗಿದೆ. ಎಲ್ಲ ಕೆಲವೊಂದೆಲ್ಲ ಬೆಲೆ ಆಗಿದೆ, ಅದೆಲ್ಲ ಕಮ್ಮಿ ಮಾಡಿದ್ರೆ ಸಾಕಾಗಿದೆ. ಅಷ್ಟಕ್ಕೂ ಗೃಹಲಕ್ಷ್ಮಿ ಹಣ ಎಷ್ಟು ಕೋಟಿ ಬರಬೇಕಿದೆ ಅಂತ ನೋಡಿದ್ರೆ, ಜುಲೈ ಆಗಸ್ಟ್ ಮುಗಿದು ಸೆಪ್ಟೆಂಬರ್ ಅಂತ್ಯಗೊಂಡ್ರೂ ಹಣ ಮಾತ್ರ ಲಕ್ಷ್ಮಿಯರ ಖಾತೆ ಸೇರಿಲ್ಲ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಕ್ಕೆ ಹಣಕಾಸು ಇಲಾಖೆಯಿಂದ ಅನುದಾನ ಬಿಡುಗಡೆಯಾಗಿಲ್ಲ ಅಂತಿದ್ದಾರೆ. ಹಾಗೆ ನೋಡಿದ್ರೆ ಪ್ರತಿ ತಿಂಗಳು ಈ ಯೋಜನೆಗೆ 2,500 ಕೋಟಿ ರೂಪಾಯಿ ಹಣ ಬೇಕು. ಹೀಗಾಗಿ 3 ತಿಂಗಳ ಬಾಕಿ ಹಣ ಸೇರಿ ಒಟ್ಟು 7,500 ಕೋಟಿ ಬಿಡುಗಡೆಗೆ ಹಣಕಾಸು ಇಲಾಖೆಗೆ ಪತ್ರ ಬರೆಯಲಾಗಿದೆ. ಜೂನ್ನ ಗೃಹಲಕ್ಷ್ಮಿ ಹಣ ಕಳೆದ ತಿಂಗಳು ಬಂದಿತ್ತು. ದಸರಾಗಾದ್ರೂ ಉಳಿದ ಕಂತಿನ ಹಣ ಬರುತ್ತಾ ಅಂತ ರಾಜ್ಯದ ಮಹಿಳೆಯರು ಎದುರು ನೋಡ್ತಿದ್ದಾರೆ. ನೆಕ್ಸ್ಟ್ ಹೋಗೋದು ಅವ್ರಿಗೆ 6,000 ಹೋಗುತ್ತೆ, 3 ತಿಂಗಳದ್ದು ಹೋಗುತ್ತೆ. ಇದು ಸತ್ಯ, ಇದು ನಿತ್ಯ. ಪೂರ್ಣಿಮಾ, TV9 ಬೆಂಗಳೂರು. ಇದೇ ಅಕ್ಟೋಬರ್ 7 ಹಾಗೂ 9ನೇ ತಾರೀಕು ಗೃಹಲಕ್ಷ್ಮಿಯ 2 ಕಂತಿನ ಹಣ ಅಕೌಂಟ್ಗಳಿಗೆ ಜಮೆ ಆಗತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭರವಸೆ ಇದು. ಬೆಳಗಾವಿ ಜಿಲ್ಲೆಯ ಮೂಡ್ಲಗಿ ತಾಲೂಕಿನ ಕಲ್ಲೋಳಿಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಾಂತ್ರಿಕ ಕಾರಣದಿಂದ 2 ತಿಂಗಳ ಕಂತಿನ ಹಣ ತಡವಾಗಿದೆ. ಜುಲೈ ಆಗಸ್ಟ್ ಕಂತಿನ ಹಣ ಜಮೆ ಆಗತ್ತೆ ಹಬ್ಬದ ಸಂದರ್ಭದಲ್ಲಿ ಅಂತ. ಈ ಮೂಲಕ ನವರಾತ್ರಿ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಡೋದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಯಸ್ತಾ ಇದ್ದಾರೆ. ಈ ಹಿಂದೆ ವರಮಹಾಲಕ್ಷ್ಮಿಗೂ ಕೂಡ ಇದೇ ರೀತಿ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ರು. ಬಟ್ ಬಹಳ ಪ್ರಾಬ್ಲಮ್ಗಳಾಯಿತು. ನಂತರ ಈಗ ನವರಾತ್ರಿ ಟೈಮ್ನಲ್ಲಿ ಆ ಹಣ 2 ಇನ್ಸ್ಟಾಲ್ಮೆಂಟ್ನ ಹಣ ಒಂದೇ ಸತಿಗೆ ಸೇರುತ್ತೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ.